ಜೋರ್ಲಿ. ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಪಾಂಡೆಗಾಂವ್ ಕಂಗೋಳಿ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮಳೆ ಬಂದಾಗ ಕೆಸರುಮಯವಾಗಿ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗ್ತಾ ಇದೆ. ರಸ್ತೆ ದುರಸ್ತಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಂಡೆಗಾಂವ್ನಿಂದ ಕಂಗೋಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಲ್ಲಿ ನಿರಂತರವಾಗಿ ಭಾರಿ ವಾಹನಗಳ ಸಂಚಾರ ನಡೀತಾ ಇರೋದ್ರಿಂದ ರಸ್ತೆ ಕೂಡ ಹಾಳಾಗಿದೆ. ಸಣ್ಣ ಮಳೆಯಾದ್ರೂ ಕೂಡ ರಸ್ತೆ ಕೆಸರಿನ ಹೊಂಡವಾಗಿ ಮಾರ್ಪಾಡಾಗ್ತಾ ಇದ್ದು ದ್ವಿಚಕ್ರ ವಾಹನ ಸವಾರರು ಜಾರಿ ಬಿದ್ದು ಗಾಯಗೊಳ್ಳುತ್ತಿರುವ ಘಟನೆಗಳು ಕೂಡ ನಡೀತಾ ಇದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ರಸ್ತೆ ಹದಗೆಟ್ಟಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು, ವಯೋವೃದ್ಧರು, ರೈತರು ಹಾಗೂ ಸಾರ್ವಜನಿಕರು ಪ್ರತಿನಿತ್ಯ ಪರದಾಡುವಂತಾಗಿದೆ. ಕುಡಿಯುವ ನೀರು ತರಲು ಜನ ತೊಂದರೆ ಅನುಭವಿಸುತ್ತಿದ್ದಾರೆ. ತುರ್ತು ಸಂದರ್ಭದಲ್ಲಿ ರೋಗಿಗಳು ಹಾಗೂ ಗರ್ಭಿಣಿಯರನ್ನ ಆಸ್ಪತ್ರೆಗೆ ಕರೆದೊಯ್ಯುವುದು ಕೂಡ ಕಷ್ಟಕರವಾಗಿದ್ದು ರಸ್ತೆ ಸ್ಥಿತಿ ಜೀವಕ್ಕೆ ಅಪಾಯ ತಂದೊಡ್ಡುವಂತಾಗಿದೆ ಅಂತ ಸ್ಥಳೀಯರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ರಸ್ತೆ ದುರಸ್ತಿಗಾಗಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ತಹಶೀಲ್ದಾರ್, ಶಾಸಕರು, ಚಿಕ್ಕೋಡಿ ಲೋಕಸಭಾ ಸಂಸದರು, ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಆದರೂ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿಲ್ಲ ಅಂತ ರೈತ ಮುಖಂಡ ಸುರೇಶ್ ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನೀಡಿದ ರಸ್ತೆ ಅಭಿವೃದ್ಧಿಯ ಭರವಸೆಗಳು ಅನುಷ್ಠಾನಗೊಳ್ಳದೆ ಉಳಿದಿದೆ. ಜನಪ್ರತಿನಿಧಿಗಳು ಗೆದ್ದ ನಂತರ ಗ್ರಾಮದ ಸಮಸ್ಯೆಗಳತ್ತ ಗಮನ ಹರಿಸ್ತಾ ಇಲ್ಲ. ಸರ್ಕಾರದ ವಿವಿಧ ಯೋಜನೆಗಳ ನಡುವೆ ಗ್ರಾಮೀಣ ರಸ್ತೆ ಅಭಿವೃದ್ಧಿ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತ ಗ್ರಾಮಸ್ಥರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ರಸ್ತೆ ದುರಸ್ತಿ ಕಾಮಗಾರಿ ಆರಂಭಿಸಬೇಕು ಅಂತ ಗ್ರಾಮಸ್ಥರು ಕೂಡ ಆಗ್ರಹ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಜಲ್ಲಿ ಹಾಕಿ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು. ಬಳಿಕ ಶಾಶ್ವತ ರಸ್ತೆ ನಿರ್ಮಾಣಕ್ಕೆ ಕೂಡಲೇ ಚಾಲನೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಮಸ್ಯೆಗೆ ಶೀಘ್ರ ಪರಿಹಾರ ದೊರೆಯದಿದ್ರೆ ಪಾಂಡೆಗಾಂವ್ ಕಂಗೋಳಿ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸೋದ್ರ ಜೊತೆಗೆ ತಹಶೀಲ್ದಾರ್ ಕಚೇರಿ ಹಾಗೂ ಲೋಕೋಪಯೋಗಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಗ್ರಾಮಸ್ಥರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ, ಇಲ್ಲಿ ಏನಾಗ್ತಾ ಇದೆ ರೀ? ಇದು ರೋಡ ಎಲ್ಲಿಗೆ ಹೋಗ್ತಿದ್ರಿ? ಇದು ಪಾಂಡೆಗಾಂವ್ ಟು ಸಲಗರ್ ಹೋಗ್ತಿದ್ರಿ. ಎಲ್ಲ ಕಡೆ ಹೋಗ್ತದೆ. ಈ ರೋಡ ಭಾಳ ಕೆಟ್ಟೈತ್ರಿ. ಮತ್ತು ಇದನ್ನ ಅಧಿಕಾರಿಗಳ ಗಮನಕ್ಕೆ ಯಾರಿಗಾದ್ರೂ ತಂದಿರಿ? ಎಲ್ಲರಿಗೂ ಈಗ ನಾವು ನೋಟಿಸ್ ಕೊಟ್ಟಿದ್ವಿ ರೀ ಎಲ್ಲರಿಗೆ. ಹಾಂ, ಈಗಾಗಲೇ ಏನ್ರಿ ಎಲ್ಲರಿಗೂ ಕೊಟ್ಟಿಗೆ ತಹಶೀಲ್ ಯಾರ್ಯಾರಿಗೆ ಕೊಟ್ಟಿರಿ? ಗ್ರಾಮ ಪಂಚಾಯತಿ, ತಹಶೀಲ್ದಾರ, ಆಮೇಲೆ MP, MLA ಎಲ್ಲರಿಗೂ ಕೊಟ್ಟಿದ್ವಿ. ಎಲ್ಲರಿಗೂ ಕೊಟ್ರಿ? ಇನ್ನೂ ತನಕ ಅವ್ರದ್ದು ಏನು ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ. ಯಾವುದೇ ರೀತಿ ನೀವು ಮನವಿ ಕೊಟ್ಟರು ಅವ್ರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ? ಮಾಡಿಲ್ಲ ಸರ್. ಮತ್ತೆ ಇಲ್ಲಿ ತೊಂದರೆಗಳು ಯಾವ ರೀತಿ ಆಗ್ತಾ ಇದಾರೆ ನಿಮ್ಗೆ? ಈ ರಸ್ತೆ ಹದಗೆಡೋದ್ರಿಂದ ಇಲ್ಲಿ ಕುಡಿ ನೀರಿನ ವ್ಯವಸ್ಥಾನು ಇಲ್ಲ. ಮೊದಲೇ ಮಾಡ್ತಾರೆ. ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಒಂದು ಕ್ಯಾನ್ ತೊಗೊಂಡು ನಾವು ನೀರಿಗೆ ಹೋಗ್ಬೇಕು. ಇಲ್ಲೇ ಪಾಂಡೆಗಾಂವ್ ಕೆಳಗಾಂವ್ ಹೋಗ್ಬೇಕು. ಇದು ಇಲ್ಲಿ ಮನ್ಯಾಗ ಹಿರಿಯರು ಅವರು ಇವ್ರು ಹೋಗ್ತಾರೆ. ಅವ್ರಿಗೆ ಹೋಗ್ಲಾಕ ಅನಾನುಕೂಲ ಐತಿ. ಮಳೆ ಆತಂದ್ರೆ ಯಾರು ನಡ್ಕೊತ ಹೋಗ್ಲಾಕ ಅಸಾಧ್ಯ ಐತಿ. ಹಿಂಗಾಗಿ ಮತ್ತು ವಾಹನಗಳನ್ನ ಹೋಗಂಗಿಲ್ರಿ ಮಳೆ ಆತಂದ್ರ. ಇಲ್ಲಿ ರಸ್ತೆ ಮಾಡ್ಲಿಲ್ಲ ಅಂದ್ರೆ ನೀವು ಯಾವ ರೀತಿ ಇಲ್ಲಿ ಯಾರಿಗೆ ಅನುಕೂಲ ಇಲ್ರಿ. ಡೆಲಿವರಿ ಪೇಷಂಟ್ ಇದ್ರೆ ಮನ್ಯಾಗ ಮಾಡ್ಕೋಬೇಕ್ರಿ. ಹಂಗ ಅವ್ರು ಅಲ್ಲಿ ಬಿಟ್ಟು ಸಾಯ್ಬೇಕು. ಅಲ್ಲ, ದವಾಖಾನಿಗೆ ಹೋಗ್ಬೇಕಾದ್ರೂ ಅನಿವಾರ್ಯ ಪಕ್ಷ ಐತ್ರಿ ಇಲ್ಲಿ. ಇಲ್ಲ, ರಸ್ತೆ ಮಾಡ್ಲಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತೀರಿ ಅಂತ? ಏನ್ ರಸ್ತೆ ಬಂದ್ ಮಾಡಿ ತಡೆ ಮಾಡ್ಕೊಂಡು ಮತ್ತೆ ಏನ್ ಮಾಡೋದು? ಯಾರಿಗಾರ ಎಲ್ಲರಿಗೂ ಜಪ್ ಹಿಡಿದು ವಿರೋಧ ದವಾಖಾನೆ ತಕ ಇದು ಶಾರ್ಟ್ಕಟ್ ಹಾದಿ ಐತಿ. ಇದು ಕರ್ನಾಟಕದ ಅಷ್ಟ ಐತ್ರಿ. ಇದು ಬಡವ್ರ ರೈತನ ಇಷ್ಟ ಬಂದ್ ಐತ್ರಿ. ಇದು ಆ ಕಡೆ ಮಹಾರಾಷ್ಟ್ರದವ್ರು ಮಾಡ್ಯಾರಿ. ಇದು ಅಷ್ಟ 2-3 ಕಿಲೋಮೀಟರ್ ಅಷ್ಟ ಇಲ್ಲಾಗೈತ್ರಿ. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರು ಆದ ಸಚಿನ್ ಪಾಟೀಲ್, ರಾಜರಾಮ್ ಆಟವಳ್ಳಿ, ಧನಾರ್ಜಿ ಜಾಧವ್, ರೈತರು ಆದ ಸುಭಾಷ್, ಸುರೇಶ್ ಪಾಟೀಲ್, ಸಂದೀಪ್ ಪಾಟೀಲ್, ಅಜಿತ್ ಪಾಟೀಲ್, ರಾಜು ಬಾಳು, ಸದಾ, ತಾನಾಜಿ, ಸಾಗರ್, ಶ್ರೀಮಂತ, ವಿಶ್ವನಾಥ್, ಸುಶೀಲ್, ಸಂಗೀತ, ರೂಪಾಲಿ, ಕಮಲಾ, ಶೋಭಾ ಕಾಗಳೆ ಸೇರಿ ಪಾಟೀಲ ಬಂಧುಗಳು ಹಾಗೂ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಹೇಶ್ ಶರ್ಮಾ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.